ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಡಾಕ್ಟರ್ ಚಲಪತಿ ಗೌಡ ಬಣ, ಕಲ್ಯಾಣ ಕರ್ನಾಟಕ ಭಾಗದ ಅಧ್ಯಕ್ಷರು ಆದ ಶಿವಮೋನಯ್ಯ ಎಲ್ಡಿ ನಾಯಕ್ರವರು ಎಚ್ಕೆ ಯಲ್ಲಪ್ಪ ನಾಯಕ ಇಬ್ರಾಹಿಂಪುರ ಇವರನ್ನ ಯಾದಗಿರಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು. ಇಲ್ಲಿ ರವಿವಾರ ನೇಮಕಾತಿ ಪತ್ರ ವಿತರಿಸಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು. ಈವರೆಗೆ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡಿಲ್ಲ, ಆದ್ರೆ ಈ ದಿನ ನಿಮಗಾಗಿ ಕೂಡಿ ಬಂದಿದ್ದು ನೇಮಕಾತಿ ನಡೆದಿದೆ ಎಂದಿದ್ದಾರೆ. ಕನ್ನಡ ನೆಲ ಜಿಲ್ಲಾ ಭಾಷೆ ವಿಚಾರವಾಗಿ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಹೋರಾಟದ ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲೂ ಕೂಡ ಸಂಘಟನೆ ದುಡಿಯುವ ಮನೋಭಾವನೆ ಇಟ್ಟು ಸಂಘಟನೆಗೆ ಹೆಸರು ತರುವ ಮತ್ತು ಬಡವರ ಕಷ್ಟಗಳಿಗೆ ಸ್ಪಂದಿಸಿ ಅಂತ ಹೇಳಿದ್ರು. ಇನ್ನು ಸಂಘಟನೆ ಸ್ಥಾಪನೆಯಾಗಿ ಅನೇಕ ಹೋರಾಟ ಮಾಡುತ್ತಾ ಬಂದಿದ್ದು ಮುಂದೆಯೂ ಕೂಡ ಹೋರಾಟ ಮಾಡಲು ನಮ್ಮ ಸಂಘಟನೆ ಹಿಂಜರಿಯುವುದಿಲ್ಲ ಅಂತ ಹೇಳಿದ್ರು. ಏಕರೂಪ ಶಿಕ್ಷಣ ನೀತಿ ಹೋರಾಟ, ಸ್ವಚ್ಛತಾ ಕಾರ್ಯಕ್ರಮ, ಪರಿಸರ ಸಂರಕ್ಷಣೆ, ಉದ್ಯೋಗ ಮೇಳ, ದೇವಸ್ಥಾನಗಳ ಜೀರ್ಣೋದ್ಧಾರ, ಶಾಲಾ ಮಕ್ಕಳಿಗೆ ನೆರವು, ಪ್ರೋತ್ಸಾಹ, ಕ್ರೀಡಾ ಕಾರ್ಯಕ್ರಮಗಳಲ್ಲಿ ತೊಡಗಿದೆ. 30 ಜಿಲ್ಲೆಗಳಲ್ಲೂ ಲಕ್ಷಾಂತರ ಸದಸ್ಯರು ಇದ್ದಾರೆ ಎಂದಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾಹಿತ್ಯದ ಡಾಕ್ಟರ್ ಚಲಪತಿ ಗೌಡ ಬಣದ ವತಿಯಿಂದ ಯಾದಗಿರಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ನೂತನ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡುವ ಸಲುವಾಗಿ ಎಲ್ಲ ಪದಾಧಿಕಾರಿಗಳು ಸೇರಿದ ಎಲ್ಲ ಹಿರಿಯ ಹೃತ್ಪೂರ್ವಕದ ಅಭಿನಂದನೆಗಳು ಸಲ್ಲಿಸುತ್ತಾ, ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಏನಾಗಿತ್ತು ಅಂತಂದ್ರೆ, ಈ ಕನ್ನಡ ಶಾಲಾ ಯಾಕೆಂಬರಾಗಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಸಂಘಟನೆ ಏನು ಮಾಡ್ತೀವಲ್ಲ, ಅವರೇ ಕನ್ನಡನ ಉಳಿಸಲಿ ಮಾಡಲಿ ಅನ್ನೋ ಮಟ್ಟಕ್ಕೆ ಈಗ ನಮ್ಮ ರಾಜ್ಯದಾಗ ಬಂದು ಒದಗದ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನಾವು ಮೀಡಿಯಾದಾಗಲಿ ಸೋಷಿಯಲ್ ಮೊಬೈಲ್ದಾಗಲಿ ಎಲ್ಲ ಕಡೆ ನೋಡ್ತಿದ್ವಿ. ಒಂದು ಕಡೆ ಸುತ್ತ ರಾಜ್ಯದವರು ನಮ್ಮ ರಾಜ್ಯದವ್ರ ಮೇಲೆ ಅನ್ಯಾಯ ಆಗ್ತಿದ್ರು ಕೂಡ ಸಣ್ಣ ಯುವ ಪೀಳಿಗೆಗಳು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಮರಮಕಲ್, ನಾಗಪ್ಪ ಸಾಹುಕಾರ್ ಇಬ್ರಾಹಿಂಪುರ, ಶೇಖರೆಡ್ಡಿ ಇಬ್ರಾಹಿಂಪುರ, ಸುದರ್ಶನ್ ಯಾದಗಿರಿ, ಶಿವಮೂರ್ತಿ ಯಾದಗಿರಿ ಭಾಗವಹಿಸಿದ್ರು. ನಿಜಾಮುದ್ದೀನ್ ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.